ಸ್ನೇಹಿತರೆ, ವಿಶ್ವದಲ್ಲೇ ಅಫಿಷಿಯಲ್ ಆಗಿ ಅತಿ ಉದ್ದವಾದ ಪದ ಅಥವಾ ಶಬ್ದ ಇಂಗ್ಲಿಷ್ನಲ್ಲಿಲ್ಲ, ಹಿಂದಿನಲ್ಲೂ ಇಲ್ಲ, ಹಾಗೆ ನಮ್ಮ ಕನ್ನಡ ಕೂಡ ಅಲ್ಲ. ಅತಿ ಉದ್ದವಾದ ಲಿಖಿತ ಪದ ಸಂಸ್ಕೃತದಲ್ಲಿ ಕಾಣಸಿಗುತ್ತದೆ. ಇದಕ್ಕಾಗಿ 2017ರಲ್ಲಿ ಗಿನ್ನಿಸ್ ರೆಕಾರ್ಡ್ ಕೂಡ ಸಿಕ್ಕಿದೆ. ಕನ್ನಡದ ಉದ್ದವಾದ ಪದ ನನಗೆ ತಿಳಿದಿರೋ ಮಟ್ಟಿಗೆ ನಕಾರಾತ್ಮಕ ನಂತರ ಉಪಾಯ. ಇದರಲ್ಲಿ 11 ಕ್ಯಾರೆಕ್ಟರ್ ಇದ್ದು ನಿಕಾರವನ್ನು ಮೀರಿದ ರೂಪವನ್ನು ಹೊಂದಿರುವ ಎಂದು ಅರ್ಥ ಕೊಡುತ್ತದೆ. ಇದಕ್ಕಿಂತ ಉದ್ದವಾದ ಪದ ನಿಮ್ಗೇನಾದ್ರೂ ಗೊತ್ತಿದ್ರೆ ಕಾಮೆಂಟ್ ನಲ್ಲಿ ತಿಳಿಸಿ. ಇಂಗ್ಲಿಷ್ ನಲ್ಲಿ ಕ್ಲೋಸಿನೋಸಿನಿ ಫಿಲಿಫಿಕೇಶನ್, ಇದರಲ್ಲಿ 29 ಕ್ಯಾರೆಕ್ಟರ್ ಇದ್ದು ಏನಾದರೂ ನಿಷ್ಪ್ರಯೋಜಕವೆಂದು ಅಂದಾಜು ಮಾಡುವುದು ಎಂದರ್ಥ. ಸಂಸ್ಕೃತದಲ್ಲಿ ಅತಿ ಉದ್ದವಾದ ಪದದಲ್ಲಿ 195 ಕ್ಯಾರೆಕ್ಟರ್ ಇದ್ದು ಇದು ನಿರಂತರ ಅಂಧಕಾರ ದಿರಂತರದಿಂದ ಶುರುವಾಗಿ ಪಿಪಾಸಾಯಸ್ಪತಿ ಶಿಖಾಲೋಕನದಿಂದ ಅಂತ್ಯಗೊಳ್ಳುತ್ತೆ. ಈ ಪದವನ್ನು ಒಂದೇ ಬಾರಿಗೆ ಹೇಳೋ ಸಾಮರ್ಥ್ಯ ನನ್ನಲ್ಲಿಲ್ಲ, ಆದ್ರೆ ಈ ತರ ತುಂಡು ತುಂಡಾಗಿ ಹೇಳಬಹುದು. ಈ ಪದವು ನಮ್ಮ ವಿಜಯನಗರದ ಸಾಮ್ರಾಜ್ಯದ ರಾಣಿ ತಿರುಮಲಾಂಬಳ ಪ್ರೇಮ ಉಪನ್ಯಾಸ ವರದಾಂಬಿಕೆ ಪರಿಣಯ ಚಂಪುನಲ್ಲಿ ಕಾಣಬಹುದು. ಇದನ್ನು 16ನೇ ಶತಮಾನದಲ್ಲಿ ಬರೆಯಲಾಗಿದೆ.